2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಹಾಗೂ ಮಾತೃಶ್ರೀ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಹಾಕಿರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ ಹಾಗೂ ಇಲಾಖಾ ಅಧಿಕಾರಿಗಳೇ, ಈ ಭಾಗದ ಸಿಆರ್ಪಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂಥ ಮಂಜುನಾಥ್ ಸರ್ ಅವರೇ ಹಾಗೂ ಸಹ ಶಿಕ್ಷಕರಾಗಿರುವ ಎಸ್ಡಿಎಂಸಿ ಅಧ್ಯಕ್ಷರಾದ ನಮ್ಮ ಆತ್ಮೀಯ ಸಂಶೋಧಕರವರೇ, ಗ್ರಾಮ ಪಂಚಾಯತ್ ಸದಸ್ಯರೇ, ಊರಿನ ಎಲ್ಲ ಹಿರಿಯರೇ, ಮಕ್ಕಳೇ ಹಾಗೂ ಎಲ್ಲ ಸಮುದಾಯದವರೇ. ಯಾಕಪ್ಪ ಅಂದರೆ ಕಾಲ ಹಿಂದೆ ಹೆಂಗಿತ್ತು ಮುಖ್ಯ ಅಲ್ಲ, ಈಗ ಬಟವಾರಹಳ್ಳಿ ಶಾಲೆ ಹೆಂಗಿದೆ, ಮುಂದೆ ಹೆಂಗಿರ್ಬೇಕು ಅನ್ನೋದು ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಈಗ ಮಕ್ಕಳ ಭವಿಷ್ಯ ಯಾರ ಕೈಲಿದೆ? ನಮ್ಮ ಕೈಲಿದೆ, ಶಿಕ್ಷಕರ ಕೈಲಿ. ಶಿಕ್ಷಕರ ಭವಿಷ್ಯ ಯಾರ ಕೈಲಿದೆ? ನಿಮ್ಮ ನಮ್ಮ ಭವಿಷ್ಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸರ್ಕಾರಿ ಶಾಲೆಗೆ ನೀವೆಲ್ಲ ಪೋಷಕರು ಈ ಊರಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಮಾತ್ರ ನಮ್ಮ ಭವಿಷ್ಯ ಇರೋದು. ಇಲ್ಲಿ ಮಕ್ಕಳೇ ಇಲ್ಲ ಅಂದರೆ ಶಿಕ್ಷಕರು ಯಾರು ಉಳ್ಕೊಳ್ಳೋಕ್ಕೆ ಇಲಾಖೆ ಬಿಟ್ಕೊಡೋದು. ಮಕ್ಕಳೇ ನಮ್ಮ ಆಸ್ತಿ. ಮಕ್ಕಳ ಒಂದು ಭವಿಷ್ಯ ಯಾರ ಕೈಲಿದೆ? ನಮ್ಮ ಕೈಲಿ. ಇವು ಹೆಂಗಪ್ಪ ಅಂದರೆ ಪೋಷಕರು ಮತ್ತು ಶಿಕ್ಷಕರ ಒಡನಾಟ ಎಷ್ಟು ಚೆನ್ನಾಗಿದೆ ಅಂದರೆ ಇದೊಂದು ನಿದರ್ಶನ. ಒಳ್ಳೆಯ ನಿಮ್ಮ ಶಾಲೆಗೆ ಒಳ್ಳೆಯ ಶಿಕ್ಷಕರು ಬಂದಿದ್ದಾರೆ, ಒಳ್ಳೆಯ ಉಜ್ವಲ ಭವಿಷ್ಯ ಇದೆ. ಮಕ್ಕಳನ್ನು ದಯವಿಟ್ಟು ನೀವೆಲ್ಲರೂ ಕೂಡ ನೆಕ್ಸ್ಟ್ ಜೂನ್ಗೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ, ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ಸರ್ಕಾರಿ ಶಾಲೆ ಇದೇನಪ್ಪ ಅಂದರೆ ಖಾಸಗಿ ಶಾಲೆಗಿಂತ ಕಡಿಮೆ ಇದೆ. ಮೊನ್ನೆ ಒಂದು 15 ದಿನ ಹಿಂದೆ ನಮ್ಮ ಶಾಲೆಯಲ್ಲಿ ಮರವೆ ಮನೆ ಶಾಲೆಯಲ್ಲಿ ತಾಲೂಕು ಮಟ್ಟದ ಕ್ವಿಜ್ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ನಾನು ಮಾಸ್ಟರ್ ಹೇಳಿದೆ, ಸರ್ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ದಯವಿಟ್ಟು ಅಂತ ಅಂದಾಗ ಆ ಮಕ್ಕಳು ಇಬ್ಬರನ್ನು ನೋಡಿದ್ವಿ. ನಿಜವಾಗ್ಲೂ ಅಲ್ಲಿರ್ತಕ್ಕಂಥ ಇಲಾಖಾ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ CRPಗಳು BRPಗಳು ಎಲ್ಲರೂ ಕೂಡ ಶಿಕ್ಷಕರು ಕೂಡ ದಂಗ. ಯಾಕಪ್ಪ ಅಂದರೆ ಮಕ್ಕಳು ಅಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ತಾಲೂಕಲ್ಲೇ 70 ಶಾಲೆಯವರು ಬಂದಿದ್ರು, 70 ಶಾಲೆಯಲ್ಲಿ ಫಸ್ಟ್ ಬಂದ್ರು ಮಕ್ಕಳಿಗೆ. ನಿಜವಾಗ್ಲೂ ನೀವೆಲ್ಲರೂ ಕೂಡ ಅವರಿಗೆ ಪ್ರೇರಣೆ. ಆ ಮಗು ಕೂಡ ಚೇತನ್ ಕುಮಾರ್ ನಮ್ಮ ಹನುಮನಹಳ್ಳಿ ಹುಡುಗನೇ, ಹುಡುಗಿ ಮಗನೇ. ನಮಗೂ ಕೂಡ ಹೆಮ್ಮೆ ಇದೆ, ನಮ್ಮದು ಹನುಮನಹಳ್ಳಿ. ಯಾಕಪ್ಪ ಅಂದರೆ ನಮ್ಮ ಊರಿನ ಮಕ್ಕಳು ಎಲ್ಲರೂ ಕೂಡ ಚೆನ್ನಾಗಿ ನಮ್ಗೆ ಕೂಡ ವೈಯಕ್ತಿಕವಾಗಿ ಖುಷಿ ಆಗುತ್ತೆ. ನೀವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಶಿಕ್ಷಕರಿದ್ದಾರೆ. ನವೋದಯ ಟ್ಯೂಷನ್ ಕಳಿಸಿ. ನವೋದಯ ವಿಚಾರ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಈಗ SSLC ಮಕ್ಕಳು 95% ತೆಗಿತಕ್ಕಂಥ ಮಕ್ಕಳು ನವೋದಯ ಎಕ್ಸಾಮ್ ಬರೆದ್ರೆ ಸೀಟ್ ಕಿರ್ಸ್ಕೊಳ್ಳೋಕ್ಕಾಗೋದಿಲ್ಲ. ಅದಷ್ಟು ಸುಲಭ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಪಾಠ ಮಾಡ್ತಕ್ಕಂಥ ಒಂದು ಪಠ್ಯಕ್ರಮಕ್ಕೂ ನವೋದಯ ಕೋಚಿಂಗ್ ಸೆಂಟರ್ ಪಠ್ಯಕ್ರಮಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ. 1 ವರ್ಷ 1.5 ವರ್ಷ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅದಕ್ಕೆ ಈ ಶಾಲೆಯ ಶಿಕ್ಷಕರು ಕೂಡ ಪ್ರೇರಣೆ ಆಗ್ತಾರೆ. ಅವರು ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನೀವೆಲ್ಲರೂ ಕೂಡ ಇಷ್ಟೊಂದು ಜನ ಇವತ್ತು ಒಂದು ಊರಿನ ಹಬ್ಬ ಅಂತ ಹೇಳ್ಬೋದು. ಇವೆಲ್ಲರೂ ಸೇರಿದ್ರೆ ಮುಂದಿನ ದಿನ ನೀವು ಮಕ್ಕಳು ಸೇರಿಸಿ ನಮ್ಮ ಭವಿಷ್ಯವನ್ನು ಉಳಿಸಿ ಮಕ್ಕಳ ಭವಿಷ್ಯವನ್ನು ಪ್ರೇರಣೆ ಕೂಡ ಹೇಳ್ತಾ ಇಷ್ಟೆಲ್ಲ 2 ಮಾತನ್ನು ಮಾತ್ರ ಅವಕಾಶ ಕೊಟ್ಟು ಎಲ್ಲರಿಗೂ ಅನಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮತಕ್ಕೆ ಎಲ್ಲರೂ ಗಲಾಟೆ ಮಾಡಿದ್ರೆ ಸುಮ್ಮನೆ ಇರಬೇಕು. 2 ನಿಮಿಷ. ಯಾಕೆಂದ್ರೆ ಭಾಷಣ ಕೇಳೋ ಕಿರಿಯ ಪ್ರಾಥಮಿಕ ಶಾಲೆ ಬಟವಾರಹಳ್ಳಿ ಶಾಲೆಯಲ್ಲಿ ಏನು ಮಾತೃ ವಂದನಾ ಕಾರ್ಯಕ್ರಮ ಮತ್ತು ಶಾರದಾ ಪೂಜೆ ಮತ್ತು 5ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ, ಈ ಸಮಾರಂಭದ ಅಧ್ಯಕ್ಷರು ವಹಿಸಿದಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ವೆಂಕಟಪ್ಪ ಸರ್ ಅವರೇ ಮತ್ತು ಉಪಾಧ್ಯಕ್ಷ ಕಾರ್ಯದರ್ಶಿಗಳಾದಂಥ ಸುಬ್ರಹ್ಮಣ್ಯ ಸರ್ ಅವರೇ, ಕ್ಷೇತ್ರ ಸಮನ್ವಯ ಅಧಿಕಾರಿಗಳಂಥ TP ಸರ್ ಆದಂತಹ ರಹೀಂ ಸರ್ ಅವರೇ, ಈ ಭಾಗದ CRPಗಳಾದಂತಹ ರುದ್ರಪ್ಪ ಸರ್ ಅವರೇ ಮತ್ತು ಸಂಘದ ಉಪಾಧ್ಯಕ್ಷರಾದಂಥ ಭಾಸ್ಕರ್ ರೆಡ್ಡಿ ಸರ್ ಅವರೇ, ಸಂಘಟನಾ ಕಾರ್ಯದರ್ಶಿಗಳಾದಂತಹ ಅನ್ನಪ್ಪ ಸರ್ ಅವರೇ ಮತ್ತು ಈ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದ ನಾರಾಯಣಸ್ವಾಮಿ ಸರ್ ಅವರೇ ಮತ್ತು ಈ ಶಾಲೆಯ SDMC ಅಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ಮತ್ತು ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರೇ ಮತ್ತು ಎಲ್ಲ ಪೋಷಕ ಬೃಂದದವರೇ, ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ, ನಾನು ಸುಮಾರು ಒಂದು ಬಟವಾರಹಳ್ಳಿ ಶಾಲೆ ನೋಡ್ತಾ ಬರ್ತಾ ಇದ್ದೀನಿ. ಹಿಂದೆ ಯಾವ ಶಿಕ್ಷಕರಿದ್ರು, ಇಲ್ಲೇನೇನಾಗೈತೆ ಎಲ್ಲ ಘಟನೆಗಳು ಸಹ ನನಗೆ ಗೊತ್ತು. ಕಾರಣ ಏನು ಅಂದರೆ ನಮ್ಮದು ಇದೇ ಪಕ್ಕದ ಊರು ನಂಗ್ಲಿ, ಆಯಿತಾ. ಯಾವುದೇ ಶಿಕ್ಷಕರಿಗೆ ಕಷ್ಟ ಸುಖ ಯಾವುದೇ ಆಗಲಿ ಸಹ ಫೋನ್ ಮಾಡ್ತಾಯಿದ್ರು, ಇಲ್ಲಿ ನಾವು ಬಂದು ಎಲ್ಲ ಸಾಲ್ವ್ ಮಾಡಿ ಹೋಗಿದ್ದೀವಿ. ಆದರೆ ಇವಾಗ ನಿಮಗೆ ಶಿಕ್ಷಕರು ಸಿಕ್ಕಿರೋದು ಸೌಭಾಗ್ಯ. ಕಾರಣ ಏನು ಅಂದರೆ ನಮ್ಮ ರುದ್ರಪ್ಪ ಸರ್ ಹೇಳಿದ್ರು, ಯಾರೇ ಕೌನ್ಸಿಲಿಂಗಲ್ಲಿ ತಗೊಂಡ್ರು ಸಹ ಬಟವಾರಹಳ್ಳಿ ಬೇಡ 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 ಅಂತ ಹೇಳ್ತಾ ಇದ್ರು. ಅವಾಗ ರಾಗಿಣಿ ಮೇಡಮ್ ಅವರು ಮಾವ ಸ್ವಾಮಿ ಬಂದು ಒಬ್ಬರಡ್ಡಿ ಬಿಟ್ಟಿಗೆ ಬಟವಾರಹಳ್ಳಿ ಏಪಿಸಿಡಪ್ಪ ಯಾವುದೇ ಹೊತ್ತು ಅಂತ ಹೇಳಿದ್ರು. ಸ್ವಾಮಿ ಬಟವಾರಹಳ್ಳಿ ಅವರು ಹೇಳ್ಸ್ಕೊಂಡ್ರೆ ನಿಮ್ಗೆ ಸಿಗತ್ತೆ ಅಂತ ಹೇಳಿದೆ ನಾನು ಸ್ವಾಮಿಗೆ. ಅದೇ ರೀತಿಯಾಗಿ ಅವ್ರು ಬಂದ ಮೇಲೆ ನಮ್ಮ ಮಂಜು ಸರ್ ಅವ್ರು ಬಂದರು. ಇವಾಗ ಏನು ಖಾಸಗಿ ಶಾಲೆಗಿಂತ ಹೆಚ್ಚಾಗಿ ನಮ್ಮ ಬಟವಾರಿ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಪ್ರವಚನಗಳು ಮಾಡಿ ಅದಕ್ಕೆ ನಿದರ್ಶನ ಏನು ಅಂದರೆ ಈಗಾಗಲೇ ಎಲ್ಲರೂ ಸಹ ತಿಳಿಸವ್ರೆ.
ಮಕ್ಕಳು ಯಾವ್ಯಾವ ಪರೀಕ್ಷೆಯಲ್ಲಿ ಫಸ್ಟ್ ಬಂದವ್ರೆ ಅಂತ. ಅದಕ್ಕೆ ಮೊದಲಿಗೆ ನಾವು ಇಬ್ಬರು ಶಿಕ್ಷಕರು ಸಹ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಶಿಕ್ಷಕರ ಪರವಾಗಿ ಊರಿನ ಪರವಾಗಿ ಅವರಿಬ್ಬರಿಗೂ ಸಹ ಹ್ಯಾಂಡ್ಸ್ ಅಪ್ ಹೇಳ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಏನು ನಾವು ಮನೆಯಲ್ಲಿ ಪಾಠ ಶಾಲೆಯಲ್ಲಿ ಮಾಡ್ತೀವೋ ಅದು ಮನೆಯಲ್ಲಿ ಸ್ವಲ್ಪ ನೀವು ಸಹ ಪೋಷಕರು ಇದು ಮಾಡಬೇಕು. ಏನೇನು ಇವತ್ತು ಪಾಠ ಮಾಡವ್ರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಭಯ ಬರುತ್ತೆ. ಏನು ಬರೀ ಹೋಮ್ವರ್ಕ್ ಕೊಟ್ಟರೆ ಅಥವಾ ಇದು ಮಾಡಿದ್ರೆ ಹೋಮ್ವರ್ಕ್ ಬರೆಯೋ ಓದೋ ಅಷ್ಟೇ ನಾವು ಹೇಳೋದು. ಏನೇನು ಆಗೈತೆ ಅಂತ ನಮ್ಗೆ ಪಾಠ ಬರಲ್ಲ, ನಾವು ಓದಿಲ್ಲ, ಆದರೂ ಸಹ ನಿಮ್ಮ ಮೇಡಮ್ ಏನು ರಾಶೇಷಿನ ತೀರಾ ಅಂತ ಹೇಳಿದ್ರೆ ಸಾಕು, ಮಾಯಪ್ಪ ಕೂಡ ಸೂಸ್ತಾಳು ಬುಕ್ಕು ಅನ್ನಿಸ್ತಿದ್ದೆ. ಬಿಕಾಸ್ ಇಂದ ಸೆಕೆಂಡ್ರಿ ಅದು ಭಾಳ ಸ್ಪೆಷಲ್. ಅದು ಗೊತ್ತಾಗತ್ತ ಮಕ್ಕಳಿಗೆ? ಗೊತ್ತಾಗಲ್ಲ. ಏನು ಮಾಡಿದ್ದಾರೆ ಅಂತ ತೆಗೆದು ನೋಡಿದ್ರೆ ನಾಳೆ ನಮ್ಮ ತಂದೆ ಅಥವಾ ನಮ್ಮ ತಾಯಿ ನೋಡ್ತಾರೆ ಬುಕ್ಕು ಅಂತ ಭಯ ಬರುತ್ತೆ. ಆ ಒಂದು ಇದನ್ನು ನೀವು ಬಿಟ್ಬಿಟ್ಕೋಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.